ಕ್ಲೀನ್ ಎನರ್ಜಿ ಬಂದಿದೆ, ಡೀಸೆಲ್ ಪೆಟ್ರೋಲ್ಗೆ ವಿದಾಯ. ಸ್ಥಳ ಬೆಂಗಳೂರು. ದಿನಾಂಕ 31 ಮೇ 2025. ವರದಿ. ರಾಜ್ಯದಲ್ಲಿ ಇಂಧನ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡುತ್ತಿರುವ ಕ್ಲೀನ್ ಎನರ್ಜಿ ಯೋಜನೆಗೆ ಚಾಲನೆ ದೊರೆತಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಹಿಂಗು ಬಿದ್ದ ಬೆಲೆಗಳಿಂದ ಕಂಗಾಲಾದ ಸಾರ್ವಜನಿಕರಿಗೆ ಇದು ಶ್ವಾಸವಾಗಿ ಪರಿಣಮಿಸಿದೆ. ಪರಿಸರ ಸ್ನೇಹಿ ಹಾಗೂ ಖರ್ಚು ಕಡಿಮೆ ಇಂಧನ ವ್ಯವಸ್ಥೆಯು ಈಗ ಜನಜೀವನದ ಭಾಗವಾಗುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ಸೂರ್ಯಶಕ್ತಿ, ಗಾಳಿಶಕ್ತಿ ಹಾಗೂ ಜೈವಿಕ ಶಕ್ತಿಯ ಬಳಕೆ ಮೂಲಕ ಶುದ್ಧ ವಿದ್ಯುತ್ ಉತ್ಪಾದನೆ ನಡೆಯಲಿದೆ. ಮನೆಗಳಿಗೆ, ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ ಹಾಗೂ ವಾಹನಗಳಿಗೆ ಬೇಕಾದ ಶಕ್ತಿಯನ್ನು ಇಂದಿನಿಂದ ಈ ಪರ್ಯಾಯ ಶಕ್ತಿಯ ಮೂಲಗಳಿಂದ ಪೂರೈಸಲಾಗುತ್ತದೆ. ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ಇದು ನಮ್ಮ ರಾಜ್ಯದ ಇಂಧನ ಭದ್ರತೆಗೆ ನೂತನ ಅಧ್ಯಾಯ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳೆಂಬ ಭೇದವಿಲ್ಲದೆ ಎಲ್ಲರಿಗೂ ಶುದ್ಧ ವಿದ್ಯುತ್ ಪೂರೈಸುವುದು ನಮ್ಮ ಗುರಿ ಎಂದು ಮುಖ್ಯಮಂತ್ರಿ ಬಸವರಾಜ ಸಟ್ಟನವರ್ ಹೇಳಿದರು. ಯೋಜನೆಯ ಹೈಲೈಟ್ಸ್. ಮನೆಯ ಪ್ರತಿದಿನದ ವಿದ್ಯುತ್ ಬಿಲ್ ಶೇ. 60% ಇಳಿಕೆ. ವಿದ್ಯುತ್ ಕಡಿತ ಸಮಸ್ಯೆಗೆ ಸ್ಥಾಯಿ ಪರಿಹಾರ. ಇಲೆಕ್ಟ್ರಿಕ್ ವಾಹನಗಳಿಗೆ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆ. ಹಸಿರು ಪರಿಸರ ನಿರ್ಮಾಣಕ್ಕೆ ಹೆಜ್ಜೆ. ಗ್ರಾಮೀಣ ವಲಯಗಳಿಗೂ ಸುಲಭ ಪೂರೈಕೆ. ಪ್ರಾಯೋಗಿಕ ಆರಂಭ. ಈ ಯೋಜನೆ ಈಗಾಗಲೇ ಶಿವಮೊಗ್ಗ, ತುಮಕೂರು ಹಾಗೂ ಮೈಸೂರು ಜಿಲ್ಲೆಗಳ ಕೆಲವೊಂದು ಪೈಲಟ್ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಕಾರ್ಯಗತವಾಗಿದೆ. ಮುಂದಿನ ತಿಂಗಳಲ್ಲಿ ಬೆಂಗಳೂರು, ಬೆಳಗಾವಿ ಸೇರಿದಂತೆ ಇಡೀ ರಾಜ್ಯಕ್ಕೆ ಹಂಚಿಕೆ ನಡೆಯಲಿದೆ. ಪ್ರಜಾಪ್ರತಿಕ್ರಿಯೆ. ಹೊಸಪೇಟೆಯ ನಿವಾಸಿ ಶ್ರೀಮತಿ ವಸಂತಲಕ್ಷ್ಮಿ ಹೇಳುತ್ತಾರೆ, ಇದರ ಮೇಲೆ ನಂಬಿಕೆ ಇತ್ತು. ಈಗ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಿದೆ. ನಮ್ಮ ಮನೆ ವೆಚ್ಚವೂ ಕಡಿಮೆಯಾಗಿದೆ. ನಿರೀಕ್ಷೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಶೇ. 90% ಮನೆಗಳು ಹಾಗೂ ಸಾರ್ವಜನಿಕ ಸಂಸ್ಥೆಗಳು ಕ್ಲೀನ್ ಎನರ್ಜಿ ಬಳಸುವಂತಾಗಲಿದೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಕರ್ನಾಟಕದ ಶುದ್ಧ ಶಕ್ತಿ ಯುಗದ ಪ್ರಾರಂಭ. ಪರಿಸರಕ್ಕೂ ಲಾಭ, ಜನಕ್ಕೂ ನೆಮ್ಮದಿ.